ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನವೀನ್ ಕಪ್ ಟೂರ್ನಮೆಂಟ್ ನಡೆಸ್ತಿದ್ದೇವೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನವೀನ್ ಕಪ್ ಅಂತ ಏನಕ್ಕೆ ಇಟ್ಟಿದ್ದೀವಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ನವೀನ್ ನಮ್ಮೂರಿನ ಹುಡುಗ, ಸುಮಾರು 18ರ ಆಸುಪಾಸಿನಲ್ಲಿದ್ದಂಥ ಹುಡುಗ. ಅವ್ರ ಮನೆಗೆ ಮಾತ್ರ ಮಗ ಆಗಿರಲಿಲ್ಲ, ಇಡೀ ಊರಿಗೆ ಮಗನ ಥರ ಇದ್ದಂಥ ಹುಡುಗ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಪ್ರೀತಿ ವಿಶ್ವಾಸ ಗಳಿಸಿದ್ದ. ಎಲ್ಲರ ಹತ್ರ ಒಳ್ಳೆ ಹುಡುಗ ಅನ್ಸ್ಕೊಂಡಿದ್ದ. ಅಹಂಕಾರ ಇರಲಿಲ್ಲ, ತುಂಟತನ ಇತ್ತು. ಯಾವಾಗಲೂ ಸ್ಮೈಲಿಂಗ್ ಫೇಸಲ್ಲಿ ಇರ್ತಿದ್ದ. ತುಂಬ ಹೆಲ್ಪಿಂಗ್ ನೇಚರ್ ಇದ್ದಂಥ ಹುಡುಗ. ಯಾರೂ ಕೂಡ ಅನಿಸಿರಲಿಲ್ಲ ಅವ್ನು ನಮ್ಮಿಂದ ಇಷ್ಟು ಬೇಗ ದೂರ ಆಗ್ತಾನೆ ಅಂತ. ಆದರೆ ಒಂದಿನ ಒಂದು ಮೇಜರ್ ಆಕ್ಸಿಡೆಂಟ್ನಲ್ಲಿ ನಾವು ಅವನ್ನ ಕಳ್ಕೊಬೇಕಾಗ್ತದೆ. ದೇವ್ರ ಹತ್ರ ಅವ್ನಿಗೇನು ಆಗೋದು ಬೇಡ ಅಂತ ಕೇಳ್ಕೊಳ್ಳೋದಕ್ಕೂ ಮುಂಚೆನೇ ಅವ್ನು ದೇವ್ರ ಬಳಿ ಆಲ್ರೆಡಿ ಹೋಗಿದ್ದ. ಆ ಟೈಮ್ನಲ್ಲಿ ಇಡೀ ಊರೇ ನಿಶಬ್ದವಾಗಿರ್ತದೆ. ಯಾರ ಮುಖದಲ್ಲಿ ಕೂಡ ನಗು ಇಲ್ಲ. ಯಾಕಂದರೆ ಪ್ರತಿಯೊಬ್ಬರ ಮನೆಗೂ ಮಗನ ಥರ ಇದ್ದ. ಮಗನ ಕಳ್ಕೊಂಡ ಫೀಲಿಂಗ್ ಇಡೀ ಊರಲ್ಲೇ ಆಗಿತ್ತು ಅಂತ ಹೇಳ್ಬೋದು. ಸೊ ಅವನ ಬಗ್ಗೆ ನಾನಲ್ಲದೆ ಇನ್ನೂ ಜೊತೆಗಾರರು ಏನೇನು ಹೇಳಿದರೆ ಅವ್ರ ಅಭಿಪ್ರಾಯ ಕೇಳೋಣ ಬನ್ನಿ. ನವೀನ ಕಪ್ ಮಾಡ್ತಿದ್ದೀವಿ. ನವೀನನ ಬಗ್ಗೆ ಒಂದು ನಿನ್ನ ಅಭಿಪ್ರಾಯ ಏನು? ನವೀನ ಅಂದರೆ ತಮ್ಮನಿಗಿಂತ ಅಮ್ಮನ ಥರ ಇದ್ದ ಅವನು. ನಮ್ಮ ಮನೆ ಜವಾಬ್ದಾರಿ ಆಗಲಿ, ನನ್ನ ಜವಾಬ್ದಾರಿ ಆಗಲಿ ಅವನಿಗೆ ವಹಿಸ್ಬಿಟ್ಟಿದ್ದೆ. ಅಂದರೆ ನಾನು ಎಲ್ಲೇ ಇದ್ರು ಅವನು, ನಾನು ಮನೆ ಇಲ್ಲ ಆದ್ರೂ ನಮ್ಮ ಮನೆಯಲ್ಲಿ ಏನೇ ಇದ್ರು ಎಲ್ಲ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿದ್ದ. ಇಲ್ಲ ಅನ್ನೋದೊಂದು ಬೇಜಾರು ಬಿಟ್ರೆ ಇನ್ನೇನಿಲ್ಲ. ಇನ್ನೊಂದು ಬಗ್ಗೆ ನಾವು ಏನು ಹೇಳೋಣ ಅಂದರೆ ಏನು ಹೇಳೋಕ್ಕೂ ಆಗಲ್ಲ. ಯಾವಾಗ ಕೇಳಿದ್ರು 2 ನಿಮಿಷ ಬಂದೆ ನಾನು. ಆದರೆ ಈಗ ಆಲ್ರೆಡಿ 1.5 ವರ್ಷ ಮೇಲಾಗಿದೆ. ಮತ್ತೆ ಆ 2 ನಿಮಿಷಕ್ಕೋಸ್ಕರ ಕಾಯ್ತಾ ಇದ್ದೀವಿ. ತುಂಬುತ್ತಿರೋ ಅಂಬಿಗನ ಕಾಣುತ್ತಿವೆ. ಇವ್ರಿಗೆ ಬಂದು ಸುಮಾರು ಎಷ್ಟು ಜನ ನೋಡಿದೆ ಹುಡುಗನ. ಸಂಕಟಕ್ಕೆ ತಂದವನು ಯಾರಿವನು. ವಿಧಿಯನ್ನೇ ಅಡಗಿಸಲು ಕಂಕಣದಿ ನಿಂತವನು ಯಾರಿವನು. ನನ್ನ ಜರ್ನಿಲಿ ಅವನು ಸ್ವಂತ ತಮ್ಮಗಿನ ಹೆಚ್ಚಾಗಿದ್ದ. ಇಲ್ಲ ಕಳ್ಕೊಂಡಿದ್ದೀವಿ ಅನ್ನೋದು ಸಖತ್ತು ನೋವೈತೆ. ನೆನ್ಸ್ಕೊಳಕ್ಕಿದ್ದು ಒಂದು ಸವಿ ನೆನಪು ಅಷ್ಟೇ, ಇನ್ನೇನಿಲ್ಲ. ಅವಣ್ಣ ಯಾವಾಗ್ಲೂ ನಮಗೆ ಏನ್ ಹೇಳಿದ್ರು ಮಾಡ್ಕೊತಿತ್ತು. ಏನು ಮಾಡಿಲ್ಲ ಅಂತದಿಲ್ಲ, ಅವಣ್ಣ ಎಲ್ಲ ಮಾಡ್ಕೊತಿತ್ತು. ಬೆಳಿಗ್ಗೆ ಆದ್ರೆ ನಮ್ಮ ಜೊತೆಲೇ ಇರೋನು, ಎಲ್ಲ ನಾವು ಹೋದ್ರು ಬಂದ್ರು ಜೊತೆಲೇ ಇರೋನು. ಬಾರೋ ಇಲ್ಲಿ ಅಂತ ಕರೆದ್ರೆ ಬಂದೇ ಬರೋ ಓಡಾಡ್ತಾ ಏನು ಮಾಡೋಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ. ಅದರಿಂದ ಕಲಿಬೇಕಾದ ತುಂಬ ಇದೆ. ಚಿಕ್ಕ ವಯಸ್ಸಿಗೆ ಏನೇನಾದ್ರು ಸಾಧನೆ ಮಾಡೋದು. ಅವಣ್ಣ ನಂಗೆ ಪಯ್ಯು ಅಂತ ಎಲ್ಲ ಹೆಸರಿಗೆ ಇದ್ ಮಾಡ್ತಿತ್ತು. ಇವಾಗ ಆ ಥರ ಕರೆಯೋರು ಯಾರಿಲ್ಲ. ತಮ್ಮನ ಥರ ಇದ್ದ. ಯಾವ ಮಾರಿ ಅವನ್ನ ಕಳೆದ್ಕೊಂಡು ನಾವು ಅವನ ನೆನಪಿಗೋಸ್ಕರ ಈ ಥರ ತುಂಬ ಬೇಕಾದಂಥ ಹುಡುಗ. ಫ್ಯೂಚರ್ ಇತ್ತು. ತುಂಬ ಬೇಗ ಮೇಲೆ ಕರ್ಕೊಂಡು ಅಂತ ಅನಿಸ್ತದೆ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ನೋಡಿದ್ರಲ್ಲ ಫ್ರೆಂಡ್, ಇಂಥ ಒಳ್ಳೆ ವ್ಯಕ್ತಿ ನಮ್ಮಿಂದ ದೂರ ಅದ. ಫಿಸಿಕಲಿ ಇವತ್ತು ಅವ್ನು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಬಟ್ ನಾವು ಮಾಡೋಂಥ ಪ್ರತಿ ಒಳ್ಳೆ ಕೆಲಸಲ್ಲೂ ಅವ್ನು ಸದಾ ಜೀವನ. ವಿ ಆಲ್ವೇಸ್ ಲವ್ ಯು ಚಿನ್ನ. ಮಿಸ್ ಯು ಸೋ ಮಚ್.